ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಮನೆಯಲ್ಲಿ ಸ್ವಲ್ಪ ರೇಷನ್ ಖಾಲಿಯಾಗಿತ್ತು, ಹಾಗಾಗಿ ರೇಷನ್ ತೊಗೊಂಡು ಬಂದ್ರಾಯಿತು. ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರಾಯಿತು ಅಂತ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಸ್ವಲ್ಪ ಬೇಗ ಬಂದರು ಕೆಲಸದಿಂದ, ಹಾಗಾಗಿ ಹಾಸ್ಪಿಟ್ಲು ಪ್ಲಸ್ ರೇಷನ್ ಎಲ್ಲ ಖಾಲಿ ಆಗಿತ್ತಲ್ಲ ತೊಗೊಂಡು ಬರೋಕ್ಕಂತ ಸ್ಮಾರ್ಟಿಗೆ ಹೋಗ್ತಾಯಿದ್ವಿ. ಆಲ್ರೆಡಿ ಬೇಗ ಅಂದರೆ 9 ಗಂಟೆ ಆಗಿದೆ ಟೈಮು. ನನ್ನ ಯಜಮಾನ ಸ್ವಲ್ಪ ಬ್ಯುಸಿ ಇರ್ತಾರೆ, ಬೇಗ ಹೋಗ್ತಾರೆ, ಲೇಟಾಗಿ ಬರ್ತಾರೆ ಕೆಲಸಕ್ಕೆ, ಹಾಗಾಗಿ ಟೈಮೇ ಸಿಗೋದಿಲ್ಲ. ಸ್ವಲ್ಪ ನನಗೂ ತುಂಬ ಹುಷಾರಿಲ್ದಂಗೆ ಆಗಿದೆ. ಫಸ್ಟ್ ರೇಷನ್ ತೊಗೊಂಡು ಹೋದ್ರೆ ಆಯಿತು, ಡಾಕ್ಟ್ರು 9:30 ತನಕ ಇರ್ತಾರೆ ಅಂತ ಹೇಳಿದರು. ಅದಕ್ಕೋಸ್ಕರ ದಿನಸಿ ಎಲ್ಲ ತೊಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ನಮ್ಮ ಮನೆ ಹತ್ತಿರಕ್ಕೆ ಇದೆ ರಿಲಯನ್ಸ್ ಸ್ಮಾರ್ಟು. ಯಾವಾಗಲೂ ಇಲ್ಲಿಂದನೇ ತೊಗೊಳ್ಳೋದು. ಐಟಮ್ಸ್ ಎಲ್ಲ ಸಿಗುತ್ತೆ ಮತ್ತು ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ನನಗೆ ಖರ್ಜೂರ ಬೇಕಾಗಿತ್ತು, ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಬಾಕ್ಸಿಗೆ ಇಡಬೇಕಲ್ಲ ನನ್ನ ಮಗಳಿಗೆ. ಯಾವ ಹೊಸ ಬ್ರ್ಯಾಂಡ್ ತರಿಸಿದ್ರು, ಬೈ ಒನ್ ಗೆಟ್ ಒನ್ ಈ ಥರ ಫ್ರೀ ಇದ್ದು. ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಖಾಲಿ ಆಗಿದ್ವಲ್ಲ, ಹಾಗಾಗಿ ನನ್ನ ಚಿಕ್ಕ ಮಕ್ಳಿಗೂ ನೆನೆ ಹಾಕಿ ಒಂದು ಬಾದಾಮಿನ 1 ವರ್ಷದ ಮಗು, ಅದು ನನ್ನ ಸಣ್ಣ ಮಗಳು ಇಲ್ಲಿದ್ದಾಳಲ್ಲ, ಅವಳಿಗೆ ಬಾದಾಮಿ ಗೋಡಂಬಿ ನೆನೆ ಹಾಕಿ ತೇಯ್ದು, ಸಾಣೆಕಲ್ಲಿರುತ್ತಲ್ಲ ಗಂಧ ತೆಗೆಯೋದು, ಅದರಲ್ಲಿ ತೇಯ್ದು ತಿನ್ನಿಸ್ತೀನಿ. ಖರ್ಜೂರ ಯಾಕೋ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನನಗೆ. ದ್ರಾಕ್ಷಿ ಚೆನ್ನಾಗಿದೆ, ಪಾಯಸಕ್ಕೆಲ್ಲ ಬೇಕಲ್ಲ, ಹಾಗಾಗಿ ತಗೊಳ್ತಾ ಇದ್ದೀನಿ. ಅದಕ್ಕೆ ನನ್ನ ಹಸ್ಬೆಂಡು ಡ್ರೈ ಫ್ರೂಟ್ಸ್ ಎಲ್ಲ ಬೇರೆ ಕಡೆ ಒಂದು ಡ್ರೈ ಫ್ರೂಟ್ ಶಾಪೇ ಇದೆ, ಅಲ್ಲಿ ತೊಗೊಳ್ತೀನಿ, ಇಲ್ಲೇನು ತೊಗೊಳ್ಬೇಡ, ಸುಮ್ಮನೆ ಮನೆಗೆ ರೇಷನ್ಗೆ ಎಷ್ಟು ಬೇಕೋ ಅಷ್ಟು ತಗೋ, ಮನೆಗೆ ಇಡ್ಲಿ ರವೆ ಅದೆಲ್ಲ ಬೇಕಲ್ಲ ಅದನ್ನ ತಗೋ ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳಿ ಆದ್ರೂ ಮತ್ತು ಬಾದಾಮಿ ಗೋಡಂಬಿ ಮತ್ತು ದ್ರಾಕ್ಷಿ ಇಷ್ಟಂತೂ ತೊಗೊಂಡೆ. ಪಿಸ್ತಾ ಖರ್ಜೂರ ಎಲ್ಲ ಅಲ್ಲಿಂದ ತರ್ತೀನಿ ಅಂತ ಹೇಳಿದರು. ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ ನನಗೆ, ತೊಗೊಂಡ್ಬಿಟ್ರೆ ಆಯಿತು ಅಂತ. ಮತ್ತು ಒಂದಿಷ್ಟು ಮಸಾಲೆ ಐಟಮ್ ಎಲ್ಲ ಬೇಕಾಗಿತ್ತು, ಅದನ್ನೆಲ್ಲ ತೊಗೊಂಡ್ವಿ. ಮ್ಯಾಂಗೋ ಸೀಸನ್ ಬೇರೆ, ಮ್ಯಾಂಗೋ ನೋಡಿದ್ವಿ, ಅಷ್ಟೊಂದು ಫ್ರೆಶ್ ಇರಲಿಲ್ಲ. ಇಲ್ಲಿ ಹಣ್ಣು ತರಕಾರಿಗಳು ಅಷ್ಟೊಂದು ಫ್ರೆಶ್ ಇರೋದಿಲ್ಲ, ಹಾಗಾಗಿ ಫ್ರೂಟ್ಸ್ ಎಲ್ಲ ಹೊರಗಡೆನೇ ತೊಗೊಳೋಣ ಅಂತ ಹೇಳಿದರು. ಇದು ಬ್ಲ್ಯಾಕ್ ಡೇಟ್ಸ್ ಅಂತಂದು ಅರೇಬಿಯನ್ ಖರ್ಜೂರ ಸಿಗುತ್ತಲ್ಲ, ಆ ಥರ ಸುಮ್ಮನೆ ಹಣ್ಣದು ಖರ್ಜೂರದ್ದು ಸ್ಮೂತಾಗಿರುತ್ತೆ ಅದೆಲ್ಲ ಬೇಡ ಅಂತ ಹೇಳಿದರು ನನ್ನ ಯಜಮಾನ್ರು. ಬೇರೆ ಎಲ್ಲ ತೊಗೊಂಡು, ಮಕ್ಕಳು ಕರ್ಕೊಂಡು ಶಾಪಿಂಗ್ ಮಾಡೋದಂದರೆ ತುಂಬ ಕಷ್ಟ. ಮಖಾನ ಅವನ್ನೆಲ್ಲ ತೊಗೊಳ್ಬೇಕಿತ್ತು, ಅದೆಲ್ಲ ಪುಡಿ ಮಾಡಿ ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಹಾಲಲ್ಲಿ ಕುಡಿಯೋಕ್ಕೆ ಆಗುತ್ತೆ ಮಕ್ಕಳಿಗಾಗಲಿ ನನ್ನ ಹಸ್ಬೆಂಡ್ಗಾಗಲಿ. ಗೋಡಂಬಿ ಯಾಕೋ ಚೆನ್ನಾಗಿ ಕಾಣಿಸ್ತು, ಬೋಲಾಸ್ದಂತೆ, ಹಾಗಾಗಿ ತೊಗೊಂಡ್ವಿ. ಬಿಸ್ಕೆಟ್ಸ್ ಅದು ಇದೆಲ್ಲ ಖಾಲಿಯಾಗಿತ್ತು. ನನ್ನ ಮಗಳನ್ನ ಟ್ರಾಲಿಯಲ್ಲಿ ಕೂಡಿಸ್ಕೊಂಡ್ರು, ಅವಳು ಕೂಡ ಎಂಜಾಯ್ ಮಾಡ್ತಾಯಿದ್ಲು. ಅವಳು ಎತ್ಕೊಂಡು ಸ್ವಲ್ಪ ಸಾಮಾನು ತೊಗೊಳೋದೆಲ್ಲ ಕಷ್ಟ ಆಗುತ್ತೆ, ಹಾಗಾಗಿ ಮನೆಗೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ತೊಗೊಂಡ್ವಿ. ಲಾಸ್ಟಲ್ಲಿ ಫ್ರೂಟ್ಸ್ ಮ್ಯಾಂಗೋ ಎಲ್ಲ ತೊಗೊಳ್ಬೇಕು ಅಂತಂದು ಅಷ್ಟು ಲೈಕ್ ಆಗಲಿಲ್ಲ, ಹೊರಗಡೆ ತೊಗೊಂಡ್ರಾಯ್ತು ಅಂತ ಹೇಳಿ ಹೊರಗಡೆನೇ ತೊಗೊಂಡ್ವಿ. ಇಷ್ಟೆಲ್ಲ ಆಗೋದ್ರಲ್ಲೇ ಟೈಮು 10 ಗಂಟೆ ಆಗಿಬಿಟ್ಟಿತ್ತು. ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲಿಲ್ಲ, ತುಂಬ ಟೈಮ್ ಆಗಿತ್ತಲ್ಲ, ಹಾಗಾಗಿ ಹಾಗೆ ಒಂದೆರಡು ಟ್ಯಾಬ್ಲೆಟ್ ತೊಗೊಂಡು ಹೋದ್ರಾಯ್ತು, ನೆಕ್ಸ್ಟ್ ಡೇ ಹೋದ್ರಾಯ್ತು ಅಂತ ಹೇಳಿ ಏನು ತೊಗೊಂಡಿದ್ದೆ ಅಂದರೆ ಶಾಪಿಗೆ, ಮೆಡಿಕಲ್ ಶಾಪಲ್ಲಿ ಟ್ಯಾಬ್ಲೆಟ್ಸ್ ತೊಗೊಂಡು ಹೋದ್ವಿ. ನನ್ನ ಮಗಳು ಸ್ಕೆಚ್ ಪೆನ್ನು ಅದು ಇದು ಅಂತ ಬೇಡ್ತಾ ಇದ್ಲು, ಸ್ಕೂಲ್ ರಜೆ ಇದ್ದವು, ಬೇಡ ಅಂತ ಹೇಳ್ತಾ ಇದ್ದೀನಿ. ಅವನು ಕ್ರಯಾನವನ್ನೆಲ್ಲ ಕಟ್ ಮಾಡೋದು ಈ ಥರ ಮಾಡ್ತಾ ಪೀಸ್ ಮಾಡೋದು, ಸ್ಕೆಚ್ ಪೆನ್ ಆದರೆ ಸುಮ್ಮನೆ ಯಾವುದೋ ಬುಕ್ಕಲ್ಲಿ ಗೀಚ್ ಹಾಕೋದು ಈ ಥರ ಎಲ್ಲ ಮಾಡ್ತಾಯಿದ್ಲು. ಹಾಗಾಗಿ ಅವಳು ಎಷ್ಟು ಬೇಡ ಅಂತ ಹೇಳ್ತೀವಿ. ಮತ್ತು ಅವಳು ಎಷ್ಟು ಕಾಸ್ಟ್ಲಿ ತೊಗೊಳ್ತಾ ಇದ್ದಾಳೆ ಅಂತಂದರೆ 200 300 ಮಿನಿಮಮ್ ಅಂದ್ರೂ 75 ಸ್ಟಾರ್ಟ್ ಆಯ್ತು. ಈ ಕ್ರಯಾನ್ ಇದೆಯಲ್ಲ 70 to 80 ರೂಪೀಸ್ ಇದು. ಬೇಡ, ಮನೆಯಲ್ಲಿ 3-4 ಸೆಟ್ ಇದ್ದಾವೆ, ಮತ್ತು ಹೋಗಿ
ತೊಗೊಂಡು ಬರ್ತಾಯಿದ್ಲು. ಅವ್ರ ಪಪ್ಪ ಓಕೆ ಅಂತ ಹೇಳಿ ಕೊಡಿಸಿದ್ರು ನನಗೆ. ಅದೆಲ್ಲ ಇಷ್ಟ ಆಗಲಿಲ್ಲ. ಅದು ಪೀಸ್ ಮಾಡಿ ಬಿಸಾಕ್ಬಿಡ್ತಾಳೆ ಇವಳು ಚಿಕ್ಕವಳು. ಅದನ್ನು ಬಾಯಲ್ಲಿಡೋದು, ಆ ಥರ ಒಂಚೂರು ಕೆಳಗೇನು ಸಣ್ಣ ಸಾಮಾನುಗಳು ಬೀಳೋದಿಲ್ಲ, ತೊಗೊಳ್ಳೋದು ಬಾಯಲ್ಲಿ ಹಾಕ್ಕೊಳ್ಳೋದು. ಹಾಗಾಗಿ ಕ್ರಯಾನ್ಸ್ ಬೇಡ, ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಎಲ್ಲ ಇನ್ನೊಂದ್ಸಲ ಶಾಪಿಂಗ್ ಮಾಡೋಣ ಅಂತ ಹೇಳಿದ್ರು ಕೂಡ ಅದನ್ನ ತೊಗೊಂಡ್ಲು. ಇರಲಿ ಬಿಡು ಅಂತ ಹೇಳಿ ಸುಮ್ಮನೆ ಆದರೂ ಒಂದು ಪಾಕೆಟ್ ಖರ್ಜೂರ ತೊಗೊಂಡು ಬಂದೆ. ಅವೆಲ್ಲ ರೈಸ್ ಪ್ಯಾಕೆಟಲ್ಲಿ ಇಟ್ಟಿದ್ದಾರಲ್ಲ, ಇವೆಲ್ಲ ತರಕಾರಿಗಳು ಯಾವುದೂ ಅಷ್ಟು ನನಗೆ ಲೈಕ್ ಆಗಲಿಲ್ಲ, ಫ್ರೆಶ್ ಅಂತ ಅನ್ನಿಸ್ಲಿಲ್ಲ. ಆದ್ದರಿಂದ ನಾನು ಇನ್ಯಾವ ತೊಗೊಳಕ್ಕೆ ಹೋಗಲಿಲ್ಲ. ಸುಮ್ಮನೆ ನನ್ನ ಮಗಳು ಮ್ಯಾಂಗೋ ಬೇಕು ಅಂತ ಹೇಳ್ತಾಯಿದ್ಲು. ಮ್ಯಾಂಗೋ ನೋಡಿ ಅಷ್ಟೊಂದು ಫ್ರೆಶ್ ಆಗಿಲ್ಲ, ಹಾಗಾಗಿ ಬೇಡ ಬಿಡು ಅಂತ ರೇಟ್ ನೋಡಿದ್ರೆ ಜಾಸ್ತಿ ಇತ್ತು, ಮತ್ತು ಅಷ್ಟು ಚೆನ್ನಾಗಿದ್ದಿಲ್ಲ ಕ್ವಾಲಿಟಿ. ಎಲ್ಲ ಒಂಥರ ಪೌಡರ್ ಹಾಕಿ ರೈಪ್ ಮಾಡಿರ್ತಾರಲ್ಲ ಆ ಥರ ಇದ್ದು ಇವೆಲ್ಲ. ಹಾಗಾಗಿ ಸುಮ್ಮನೆ ಬಂದ್ವಿ. ಎಲ್ಲ ವೆರೈಟೀಸ್ ಆಫ್ ಮ್ಯಾಂಗೋಸ್ ಇದ್ವು. ಎಲ್ಲ ಸೊಪ್ಪೆಲ್ಲ ಹೇಗಾಗಿದೆ ಅಂತ ಬೆಳಗ್ಗೆನೇ ಇಟ್ಟಿರ್ತಾರಲ್ಲ, ನೋಡಿದರೆ ಎ ಸಿ ಒಳಗೆ ಇಟ್ಟಿದ್ರು. ಆದರೂ ಕೂಡ ಎಷ್ಟೊಂದು ಇದ್ದಿಲ್ಲ. ಕರ್ಬೂಜ ಒಂದು ತೊಗೊಂಡ್ವಿ ಹೊರಗಡೆ. ಆಗಲೇ ಶಾಪ್ ಇದಾಗಿತ್ತಲ್ಲ, ಕರ್ಬೂಜ ಆಲ್ವೇಸ್ ಅದು ಜ್ಯೂಸ್ ಎಲ್ಲ ಚೆನ್ನಾಗಿರುತ್ತೆ. ಸಿಹಿ ಗೆಣಸು ತೊಗೊಳ್ಬೇಕು ಅಂತ ಅಂದ್ಕೊಂಡ್ವಿ. ನೋಡಿದೆ ಹೇಗಿದಾವೆ, ಭಾಳ ದಿನ ಸ್ಟಾಕ್ ಆಗಿತ್ತು. ಅದು ಅವತ್ತು ಕೂಡ ಇದೇ ಥರ ಇದ್ದು, ಅದು ಕೂಡ ಬೇಡ ಅಂತ ಬಿಟ್ವಿ. ಎಲ್ಲ ಖಾಲಿ ಟೈಮ್ ಆಗಿತ್ತಲ್ಲ, ಬೆಳಿಗ್ಗೆ ಬಂದರೆ ಫ್ರೆಶ್ ಆಗಿರುತ್ತೆ. ಎಲ್ಲ ಖಾಲಿ ಆಗಿಬಿಟ್ಟಿದ್ದು. ಹಾಗಾಗಿ ಇಲ್ಲಿ ಬಿಲ್ ಮಾಡಿಸೋಕ್ಕೆ ಹೋಗ್ತಾಯಿದ್ದೆ. ಎಲ್ಲ ಪರ್ಚೇಸಿಂಗ್ ಮುಗೀತು. ನನ್ನ ಮಕ್ಕಳಿಗಂತೂ ಅದೊಂಥರ ಆಟ ಆಗ್ಬಿಟ್ಟಿದೆ ಟ್ರಾಲಿ ಒಳಗೆ. ಅವಳು ದೊಡ್ಡವಳೆ ನೋಡ್ಕೊಂಬಿಟ್ಲೆ ಚಿಕ್ಕವಳನ್ನ, ಆ ಥರ ಇದೆ. ದಯವಿಟ್ಟು ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಪೂರ್ತಿ ನೋಡಿ. ಹೌದು, ವ್ಲಾಗ್ಸ್ ಅಂತಂದರೆ ನಮ್ಮ ಡೈಲಿ ಲೈಫೇ ಏನಿರುತ್ತೆ ಅದನ್ನೇ ವ್ಲಾಗ್ಸ್ ಅಂತಂದು ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ನನ್ನ ವ್ಲಾಗ್ಸ್ನ ನೋಡಿ ನಮ್ಮ ಲೈಫ್ ಸ್ಟೈಲು ಯಾವ ಥರ ಇರುತ್ತೆ, ನಮ್ಮ ಕಡೆ ಯಾವ ಥರ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ, ಈ ಥರ ಎಲ್ಲ ನೀವು ತಿಳ್ಕೊಬೋದು. ದಯವಿಟ್ಟು ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಬೇರೆ ವಿಡಿಯೋಗಳಿಂದ ಬರ್ತಾಯಿರ್ತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಥ್ಯಾಂಕ್ ಯು.